ಎಲ್ಲರಿಗೂ ನಮಸ್ಕಾರ. ಲಕ್ಕಿ ಕಿಚನ್ ಹೋಮ್ಗೆ ಸ್ವಾಗತ. ಇವತ್ತು ನಾನು ಮಕ್ಕಳಿಗೆ ಉಪಯೋಗವಾಗುವಂತಹ ಶಕ್ತಿಯುತವಾದ ಆಹಾರ ರಾಗಿ ಮಾಲ್ಟ್ನ ಮಾಡ್ತಿದ್ದೀನಿ. ಮೊದಲು 2 ಸೇರಷ್ಟು ರಾಗಿನ ತೆಗೆದು ನೆನೆಸಿಡಬೇಕು. ರಾತ್ರಿ ನೆನೆಸಿಟ್ಟ ರಾಗಿಯನ್ನು ನೀಟಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಇಡೀ ದಿನ ರಾತ್ರಿ ಕಟ್ಟಿಡಬೇಕು. ನೋಡಿ, ಈ ತರ ಮೊಳಕೆ ಬರಬೇಕು. ಈ ತರ ಮೊಳಕೆ ಬಂದ್ರೆ ರಾಗಿ ಮಾಲ್ಟ್ ತುಂಬಾ ರುಚಿಯಾಗಿರುತ್ತೆ. 2 ಸೇರಷ್ಟು ರಾಗಿ ಮಕ್ಕಳಿಗೆ ಎಷ್ಟು ತಿಂಗಳವರೆಗೂ ತಿನ್ನಿಸಬಹುದು ಅಂತ ಅಂದ್ರೆ 1.5 ತಿಂಗಳವರೆಗೂ ತಿನ್ನಿಸಬಹುದು. ನೋಡಿ, ಈ ರೀತಿ ಮೊಳಕೆ ಬಂದಿರುವಂತಹ ರಾಗಿನ ಬಿಸಿಲಲ್ಲಿ 10 ನಿಮಿಷಗಳ ಕಾಲ ಒಣಗಿಸಬೇಕು. ಈ ರೀತಿ ಮೊಳಕೆ ಬಂದಿರುವಂತಹ ರಾಗಿನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ಹೆಚ್ಚಾಗಿ ಪ್ರೋಟೀನ್ ಮತ್ತು ಪೌಷ್ಟಿಕಾಂಶ ಕೂಡ ಸಿಗುತ್ತೆ. ರಾಗಿ ಮಾಲ್ಟ್ ಮಾಡಲು ರಾಗಿಯ ಜೊತೆಗೆ ಮತ್ತಷ್ಟು ಸಾಮಗ್ರಿಗಳು ಏನು ಬೇಕು ಅಂತ ತೋರಿಸ್ಕೊಡ್ತೀನಿ. 1 ಗ್ಲಾಸ್ ಅಕ್ಕಿನ ತೆಗೆದು ಕೆಂಪಗಾಗುವವರೆಗೆ ಹುರಿದುಕೊಳ್ಳಬೇಕು. ನಂತರ 3 ಟೇಬಲ್ ಸ್ಪೂನ್ ಹೆಸರುಬೇಳೆ, 3 ಟೇಬಲ್ ಸ್ಪೂನ್ ಹೆಸರು ಕಾಳು, 3 ಟೇಬಲ್ ಸ್ಪೂನ್ ಶೇಂಗಾ, 3 ಟೇಬಲ್ ಸ್ಪೂನ್ ಕಡಲೆಬೇಳೆ, 3 ಟೇಬಲ್ ಸ್ಪೂನ್ ಮೆಂತೆ. ಈ ಕಾಳುಗಳನ್ನು ಕೆಂಪಗಾಗುವವರೆಗೆ ಹುರಿದುಕೊಂಡು ರಾಗಿಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ನಂತರ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕಬಹುದು. ಈ ರಾಗಿ ಮಾಲ್ಟ್ನ ಮನೆಯಲ್ಲಿ ಮಿಕ್ಸಿಯಲ್ಲಿ ಕೂಡ ರುಬ್ಕೋಬಹುದು, ಇಲ್ಲ ಅಂದರೆ ಗಿರಣಿಗೆ ಕೂಡ ಕೊಟ್ಟು ಕಳಿಸ್ಬಹುದು. ನೋಡಿ, ರಾಗಿ ಮಾಲ್ಟ್ ರೆಡಿಯಾಗಿದೆ. ಇದು ಮಕ್ಕಳಿಗೆ 2 ಹೊತ್ತು ತಿನ್ನಿಸಬೇಕು. ತುಂಬಾ ಶಕ್ತಿಯುತವಾದ ಆಹಾರವಾಗಿದೆ. ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಡಿಶ್ ಜೊತೆ ಸಿಗ್ತೀನಿ. ಧನ್ಯವಾದಗಳು.